ಬೋರ್ಡ್ ಅಳವಡಿಕೆಗೆ ರಾಜಧಾನಿಯಲ್ಲಿ ಕನ್ನಡ ಬೋರ್ಡ್ ಅಳವಡಿಕೆಗೆ ನೀಡಿದಂತಹ ಗಡುವನ್ನು ವಿಸ್ತರಣೆ ಮಾಡಲಾಗಿದೆ. ಕನ್ನಡ ಅನ್ನೋದು ಈ ನಾಡಿನ ಹೃದಯದ ಭಾಷೆ, ಹಾಗಾಗಿ ಅದನ್ನ ಅಳವಡಿಕೆ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕು ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಡಿಸಿಎಂ 2 ವಾರಗಳ ಕಾಲ ಆ ಗಡುವನ್ನು ಇನ್ನಷ್ಟು ವಿಸ್ತಾರ ಮಾಡಿದ್ದಾರೆ. ಟ್ವೀಟ್ ಮಾಡಿ ಈ ಮಾಹಿತಿಯನ್ನು ಡಿ.ಕೆ. ಶಿವಕುಮಾರ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಎಲ್ಲ ಅಂಗಡಿ ಮುಂಗಟ್ಟುಗಳು, ವಾಣಿಜ್ಯ ಮಳಿಗೆಗಳು ಮೊದಲಾದ ಕಡೆ 60% ಕನ್ನಡ ನಾಮಫಲಕಗಳನ್ನು ಅಳವಡಿಸೋದಕ್ಕೆ ಹೆಚ್ಚಿನ ಸಮಯ ಬೇಕು ಅನ್ನೋದನ್ನು ಪರಿಗಣಿಸಿ ಈಗಾಗಲೇ ನೀಡಲಾಗಿದ್ದ ಗಡುವನ್ನು ಇನ್ನೂ 2 ವಾರಗಳ ಕಾಲ ವಿಸ್ತರಿಸಲಾಗಿದೆ. ಕನ್ನಡ ನಾಡಿನಲ್ಲಿ ಕನ್ನಡವೇ ಸಾರ್ವಭೌಮ, ಹಾಗಾಗಿ ನಮ್ಮ ಹೃದಯದ ಭಾಷೆಯನ್ನು ಎತ್ತಿ ಹಿಡಿಯೋದು ಅತಿ ಮುಖ್ಯ. 2 ವಾರಗಳ ನಂತರ ಎಲ್ಲರೂ ಕಾನೂನು ಪಾಲನೆ ಮಾಡ್ತಾರೆ ಅಂತ ನಿರೀಕ್ಷಿಸಿದ್ದೇನೆ ಅಂತ ಎಕ್ಸ್ನಲ್ಲಿ ಡಿಸಿಎಂ ಶಿವಕುಮಾರ್ ಮಾಹಿತಿ ನೀಡಿದ್ದಾರೆ. ಕನ್ನಡ ಬೋರ್ಡ್ ಅಳವಡಿಕೆ ಮಾಡುವಂಥದ್ದು ಮತ್ತೆ ಆ ಕನ್ನಡ ಹೋರಾಟ ಬೆಂಗಳೂರಿನಲ್ಲಿ ಗರಿಗೆದರಿದೆ. ರಾಜ್ಯಾದ್ಯಂತ ಹಲವು ಕಡೆಗಳಲ್ಲೂ ಕೂಡ ಇದನ್ನು ನಾವು ನೋಡಿದ್ವಿ. ಬೆಂಗಳೂರಿನಲ್ಲಂತೂ ಇದರ ಅಗತ್ಯ ತುಂಬಾನೇ ಇದೆ. ಅನ್ಯ ಭಾಷಿಕರು ತೀವ್ರವಾಗಿ ಹೆಚ್ಚಳ ಆಗಿದ್ದಾರೆ. ಜೊತೆಗೆ ಕನ್ನಡ ನಾಮಫಲಕಗಳು ಕಾಣೆಯಾಗಿರ್ತಕ್ಕಂಥದ್ದು. ನಿಮ್ಮ ರಿಪಬ್ಲಿಕ್ ಕನ್ನಡ ಕೂಡ ಈ ವಿಚಾರವನ್ನ ಬಹಳ ಪ್ರಬಲವಾಗಿ ಕೈಗೆತ್ತಿಕೊಂಡು ಜನಗಳ ಮುಂದಿಟ್ಟಿದೆ. ಹಾಗಾಗಿ ಇದೀಗ ಡಿಸಿಎಂ ಹೇಳಿದ್ದಾರೆ, ಇನ್ನೂ 2 ವಾರ ಕಾಲ ಗಡುವು ಕೊಡ್ತೀವಿ ಬೋರ್ಡ್ ಬದಲಾವಣೆ ಮಾಡೋದಕ್ಕೆ. 60% ಕನ್ನಡ ನಾಮಫಲಕಗಳನ್ನು ಅಳವಡಿಸ್ಕೊಳ್ಳೇಬೇಕು. ಅದಕ್ಕೆ ಇನ್ನೂ 2 ವಾರ ಗಡುವನ್ನು ವಿಸ್ತರಿಸಿದ್ದೀವಿ. ಯಾಕಂದರೆ ಟೈಮ್ ಬೇಕಾಗತ್ತೆ. ಅಂಗಡಿ ಮುಂಗಟ್ಟುಗಳು, ವಾಣಿಜ್ಯ ಮಳಿಗೆಗಳು ಇಲ್ಲೆಲ್ಲ ಚೇಂಜ್ ಮಾಡೋದಕ್ಕೆ ಇನ್ನೂ ಟೈಮ್ ಬೇಕಾಗತ್ತೆ, ಬದಲಾವಣೆ ಮಾಡೋದಕ್ಕೆ ಇನ್ನೂ ಸಮಯ ಬೇಕು ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಇನ್ನು ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ಮಂಗನ ಕಾಯಿಲೆ ಹಾವಳಿ ಇನ್ನಷ್ಟು ಹೆಚ್ಚಾಗಿದೆ. ಆ ಬಗ್ಗೆ 1 ಮಿನಿಟ್ ರಿಪೋರ್ಟ್ ಇಲ್ಲಿದೆ. ಕರಾವಳಿ ಮಲೆನಾಡು ಜಿಲ್ಲೆಯಲ್ಲಿ ಮಂಗನ ಕಾಯಿಲೆಯ ಭೀತಿ ಎದುರಾಗಿರುವಂಥದ್ದು. ಉಡುಪಿಯ ಕುಂದಾಪುರ ತಾಲೂಕಿನಲ್ಲಿ 58 ವರ್ಷದ ಮಹಿಳೆಯವರವರಿಗೆ ಮಂಗನ ಕಾಯಿಲೆ ಪತ್ತೆಯಾಗಿರುವಂಥದ್ದು ಸದ್ಯ ಗುಣಮುಖ ಆಗಿದೆ. ಆದರೆ ಮಲೆನಾಡಿನ ಕಾಡು ಪ್ರದೇಶ ಹೆಚ್ಚಿರುವಂಥ ಭಾಗ ಆಗಿರೋದ್ರಿಂದ ಒಂದಷ್ಟು ಜನ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅಂತ ಈಗಾಗಲೇ ಆರೋಗ್ಯ ಇಲಾಖೆ ತಿಳಿಸಿರುವಂಥದ್ದು. ಹೆಬ್ರಿ ಇರ್ಬೋದು, ಕೊಲ್ಲೂರು ಇರ್ಬೋದು, ಜಡ್ಕಲ್, ಮುದೂರು ಈ ಪ್ರದೇಶದಲ್ಲಿ ಸಾಕಷ್ಟು ಕಾಡು ಪ್ರದೇಶದಲ್ಲಿ ಕಾಡಿಗೂ ಅಂಟಿಕೊಂಡಿರುವಂಥ ಗ್ರಾಮಾಂತರ ಪ್ರದೇಶದಲ್ಲಿ ಜನ ವಾಸ ಮಾಡ್ತಾರೆ. ಕಾರ್ಕಳದ ಕೆಲವು ಭಾಗದಲ್ಲೂ ಕೂಡ ಇದೇ ರೀತಿಯಂಥ ಜನವಾಸ ಇರುವಂಥದ್ದು. ಅಲ್ಲಿಯ ಜನ ದನ ಮೇಯಿಸೋದಕ್ಕೆ ಅಥವಾ ವನ ಉತ್ಪತ್ತಿಗಳನ್ನು ತರೋದಕ್ಕೆ ಕಾಡಿಗೆ ಹೋಗುವಂಥ ಒಂದು ವೃತ್ತಿಯನ್ನು ಮಾಡ್ತಾರೆ. ಹಾಗಾಗಿ ಅವರಿಗೆ ಅತಿ ಬೇಗ ಮಂಗನ ಕಾಯಿಲೆ ಬರುವಂಥ ಒಂದು ಭೀತಿ ಕೂಡ ಇರುವಂಥದ್ದು. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅಂತ ಈಗಾಗಲೇ ಜಿಲ್ಲಾಡಳಿತ ಕೂಡ ತಿಳಿಸಿರುವಂಥದ್ದು. ಮಂಗನ ಕಾಯಿಲೆ ಭೀತಿ ಇರೋದರಿಂದ ಜನ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅಂತ ಜಿಲ್ಲಾ ಆರೋಗ್ಯ ಇಲಾಖೆ ಸೂಚನೆಯನ್ನು ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚರ್, ರಿಪಬ್ಲಿಕ್.